ಬಿಜೆಪಿ ಯುವ ಮೋರ್ಚಾಗೆ ಬರುವಂತ ಕಾರ್ಯಕರ್ತರಿಗೆ ಭರ್ಜರಿ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿದೆ. 20,000 ಜನರಿಗೆ 15 ಮಂದಿ ಬಾಣಸಿಗರು ತಿಂಡಿ ಊಟ ರೆಡಿ ಮಾಡ್ತಾ ಇದ್ದಾರೆ. ಊಟ ತಿಂಡಿ ವಿತರಣೆಗೆ 30 ಕೌಂಟರ್ಗಳನ್ನು ತೆರೆಯಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ. ನೋಡೋಣ. ಒಂದು ರಾಜಕೀಯ ಪಕ್ಷದ ಸಮಾವೇಶ ಅಂತಂದ್ರೆ ಅಲ್ಲಿಗೆ ಸಾವಿರಾರು ಕಾರ್ಯಕರ್ತರನ್ನ ಸೇರಿಸಲಾಗುತ್ತೆ. ಹಾಗಾಗಿ ಆ ಒಂದು ಕಾರ್ಯಕರ್ತರಿಗೆ ಭಾರಿ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಅದೇ ರೀತಿ ಇವತ್ತು ಮಂಡ್ಯದಲ್ಲಿ ಯುವ ಮೋರ್ಚಾ ಸಮಾವೇಶವನ್ನ ಕೂಡ ಬಿಜೆಪಿ ಪಕ್ಷ ಹಮ್ಮಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಬರುವಂತಹ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ನಾವೀಗ ಆ ಊಟದ ವ್ಯವಸ್ಥೆ ಮಾಡಿರುವಂತಹ ಜಾಗದಲ್ಲಿ ಇದೀವಿ. ಸುಮಾರು 30 ಕೌಂಟರ್ಗಳನ್ನ ನಿರ್ಮಿಸಿರುವಂತದ್ದು. ಅಂದ್ರೆ ಈ ಒಂದು ಸಮಾವೇಶಕ್ಕೆ 20,000 ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನ ಸೇರಿಸುವಂತ ಒಂದು ತಯಾರಿಯನ್ನ ಬಿಜೆಪಿ ಮಾಡಿಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಒಂದು ಕೌಂಟರ್ ಅನ್ನ ನಿರ್ಮಿಸಿರುವಂತದ್ದು. ಅಂದ್ರೆ 30 ಕೌಂಟರ್ಗಳನ್ನ ಕೂಡ ನಿರ್ಮಿಸಿರುವಂತದ್ದು. ಸುಮಾರು 15 ಜನ ಬಾಣಸಿಗರನ್ನ ಈ ಒಂದು ಊಟದ ತಯಾರಿ ವ್ಯವಸ್ಥೆಗೆ ಕೂಡ ನಿಯೋಜನೆ ಮಾಡಿರುವಂತದ್ದು. ಸುಮಾರು ಒಂದಷ್ಟು ಖಾದ್ಯಗಳನ್ನ ಈಗಾಗಲೇ ತಯಾರು ಮಾಡ್ತಾ ಇರತಕ್ಕಂಥದ್ದು. ಅಂದ್ರೆ 15 ಬಾಣಸಿಗರು 20,000 ಕಾರ್ಯಕರ್ತರಿಗಾಗಿ ಈಗಾಗಲೇ ತಯಾರಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಇನ್ನು ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು, ಒಂದಷ್ಟು ಊಟದ ತಯಾರಿಯನ್ನ ಮಾಡುವಂತ ಕೆಲಸವೂ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈ ಒಂದು 20,000 ಜನರಿಗೆ ಊಟದ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಒಂದಷ್ಟು ಅಂದ್ರೆ 18 ಕ್ವಿಂಟಲ್ ಅಕ್ಕಿಯನ್ನ ಕೂಡ ಬಳಸಲಾಗ್ತಾ ಇದೆ. 50 ಕ್ವಿಂಟಲ್ ಬೀನ್ಸು, 50 ಕ್ವಿಂಟಲ್ ಕ್ಯಾರೆಟ್, 30 ಕ್ವಿಂಟಲ್ ಬದನೆಕಾಯಿ, 2 ಕ್ವಿಂಟಲ್ ಕ್ಯಾಪ್ಸಿಕಮ್, 2 ಕ್ವಿಂಟಲ್ ಈರುಳ್ಳಿ, 20 ಟಿನ್ ಎಣ್ಣೆ, 500 ಲೀಟರ್ ಮೊಸರು, ರವೆ 2 ಕ್ವಿಂಟಲ್, 100 ಕೆಜಿ ಸೊಪ್ಪನ್ನ ಕೂಡ ಈ ಒಂದು ಖಾದ್ಯಕ್ಕೆ ಅಂದ್ರೆ ಆಹಾರಕ್ಕೆ ಬಳಸ್ತಾ ಇರುವಂತದ್ದು. ಅಂದ್ರೆ 20,000 ಜನರಿಗೆ ಸಸ್ಯಾಹಾರಿ ಭೋಜನವನ್ನ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ವೆರೈಟಿಯಲ್ಲಿ ಈ ಒಂದು ಆಹಾರವನ್ನ ಕೂಡ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಬಗ್ಗೆ ಯಾವೆಲ್ಲ ಖಾದ್ಯಗಳನ್ನ ಮತ್ತೆ ಯಾವೆಲ್ಲ ಆಹಾರಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲೊಬ್ರು ಬಾಣಸಿಗರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡೋಣ. ಸರ್, ಏನೇನ್ ಮಾಡ್ತಾ ಇದ್ದೀರಾ ಸರ್? ಮೆನು ಏನೇನಿದೆ ಸರ್? ಇವಾಗ ತಿಂಡಿ ಬಂದು ಪೊಂಗಲ್ಲು, ಉಪ್ಪಿಟ್ಟು, ಕೇಸರಿಬಾತ್ ಮಾಡಿದ್ದೀವಿ. ಮಧ್ಯಾಹ್ನ ಊಟ ವಾಂಗಿಬಾತು, ಪಲಾವು, ಮೊಸರನ್ನ, ಹಾರ್ಲಿಕ್ಸ್ ಬರ್ಫಿ ತಯಾರು ಮಾಡಿದ್ವಿ. ಪ್ರತಿಯೊಬ್ಬರಿಗೂ ವಾಟರ್ ಬಾಟಲ್ ವ್ಯವಸ್ಥೆ ಮಾಡಿದ್ವಿ. ಸುಮಾರು ಒಂದು 20,000 ಜನಕ್ಕೆ ಅಡುಗೆ ಮಾಡ್ತಾ ಇದ್ವಿ. ನೀವೆಲ್ಲ ಎಷ್ಟು ಜನ ಇದ್ದೀರಾ? ಎಷ್ಟು ಯಾವಾಗಿಂದ ಕೆಲಸ? ರಾತ್ರಿಯಿಂದ ಮಾಡ್ತಾ ಇದ್ದೀರಾ ಏನು? ನಿನ್ನೆ ಸಾಯಂಕಾಲನೇ ಬಂದು ಎಲ್ಲ ಸೆಟ್ ಮಾಡಿಕೊಂಡು ನಿನ್ನೆ ಬೆಳಗಾನ ನೈಟ್ ಎಲ್ಲ ವರ್ಕ್ ಮಾಡಿದ್ದೀವಿ. ಸುಮಾರು 120 ಜನ ವರ್ಕರ್ಸ್ ಇದ್ದೀವಿ. ಬರೀ ಸಸ್ಯಾಹಾರಿನ ಅಥವಾ ಏನಾದರೂ ಮಾಂಸಾಹಾರಿ ಇದೆಯಾ? ಸಸ್ಯಾಹಾರಿ, ಬರೀ ಸಸ್ಯಾಹಾರಿ, ಪ್ಯೂರ್ಲಿ ವೆಜಿಟೇರಿಯನ್. ಸೊ ಇದು ಇಲ್ಲಿರ್ತಕ್ಕಂಥ ಬಾಣಸಿಗರು ಹೇಳ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ತಯಾರಿಯನ್ನ ಬಿಜೆಪಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. 20,000 ಜನರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಇನ್ನೇನು ಇಂಡುವಾಳದಿಂದ ಕೆಲವೇ ಹೊತ್ತಲ್ಲಿ ಬೈಕ್ ರ್ಯಾಲಿ ಆರಂಭ ಆಗುತ್ತೆ. ಪ್ರಮುಖ ನಾಯಕರು, ಅದರಲ್ಲೂ ವಿಜೇಂದ್ರ ಅವರು ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಒಂದ್ಸಗೆ ನಮ್ಮ ರಿಪೋರ್ಟರ್ ಸುನಿಲ್ ಗೌಡ. ಸುನಿಲ್ ಗೌಡ, ಮಂಡ್ಯ ಭಾಗದಲ್ಲಿ ಕೆಆರ್ಪೇಟೆಯ ಸ್ಟ್ರಾಟಜಿಯನ್ನ ಯೂಸ್ ಮಾಡೋದಕ್ಕೆ ಆ ಮುಖೇನ ಹೈಕಮಾಂಡ್ಗೆ ಹತ್ರ ಆಗಿ ಒಂದಿಷ್ಟು ಸ್ಥಾನಮಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ವಿಜೇಂದ್ರ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ಸ್ಟ್ರಾಟಜಿಗಳು ಹೇಗಿದೆ ಮತ್ತೆ ಇವತ್ತಿನ ಸಮಾವೇಶದ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ಶರ್ಮಿತಾ, ಒಂದು ಕಡೆ ನಿನ್ನೆ ವಿಜಯೇಂದ್ರ ಅವರು ಮಂಡ್ಯಕ್ಕೆ ಆಗಮಿಸಿದ್ದಂತ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನ ಹೇಳಿದ್ರು. ಪ್ರತಿ ಬಾರಿ ಮಾಧ್ಯಮದವರು ಸಿಕ್ತಂತ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ನನ್ನನ್ನ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನವನ್ನ ಕೊಟ್ಟಿಲ್ಲ, ಯಾವ ಸ್ಥಾನಮಾನದ ನಿರೀಕ್ಷೆ ನಿಮ್ಗಿಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಜನರ ಹೃದಯದಲ್ಲಿ ನನಗೆ ಸ್ಥಾನ ಸಿಕ್ಕಿದೆ, ಅದಷ್ಟೇ ಸಾಕು ಅನ್ನುವಂತ ಮಾತನ್ನ ವಿಜಯೇಂದ್ರ ಅವರು ಹೇಳಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಏನು ಉಪಚುನಾವಣೆಗಳನ್ನ ನೋಡೋದಾದ್ರೆ, ಮಂಡ್ಯದ ಕೆಆರ್ಪೇಟೆ ಉಪಚುನಾವಣೆ ಆಗ್ಬಹುದು, ತುಮಕೂರಿನ ಉಪಚುನಾವಣೆ ಆಗ್ಬಹುದು, ಇವೆಲ್ಲ ಉಪಚುನಾವಣೆಗಳನ್ನ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವ್ರ ಮೇಲೆ ಭಾರಿ ನಿರೀಕ್ಷೆಯನ್ನ ಇಟ್ಟು ಮಂಡ್ಯ ಭಾಗಕ್ಕೆ ಅಂದ್ರೆ ಹಳೆ ಮೈಸೂರು ಭಾಗಕ್ಕೆ ಏನು ಹೆಚ್ಚಿನ ನೇತೃತ್ವವನ್ನ ವಿಜಯೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥದ್ದು. ಇದ್ರ ಜೊತೆಗೆ ಏನು ಈಗಾಗಲೇ ಅಮಿತ್ ಶಾ ಅವರು ಅಂದ್ರೆ ಚುನಾವಣಾ ಚಾಣಕ್ಯ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಮಂಡ್ಯಗೆ ಆಗಮಿಸಿ ಇಲ್ಲಿಂದಲೇ ವಿಜಯ ಪತಾಕೆಯನ್ನ ಆರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದನ್ನ ಪ್ರತಿಷ್ಠೆಯಾಗಿ ಬಿಜೆಪಿ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಿಜಯೇಂದ್ರ ಅವರ ಹೆಗಲಿಗೆ ಹಳೆ ಮೈಸೂರಿನ ಜವಾಬ್ದಾರಿಯನ್ನ ಕೂಡ ವಹಿಸಿರುವಂತದ್ದು. ಹೀಗಾಗಿ ವಿಜಯೇಂದ್ರ ಅವರು ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಾಧ್ಯವಾದಷ್ಟು ಆದಷ್ಟು ಕಮಲವನ್ನ ಅಳಿಸುವಂತಹ ಪ್ರಯತ್ನವನ್ನ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಪಣ ತೊಟ್ಟಿರುವಂತೆ ಕಂಡು ಬರ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಮಂಡ್ಯದಲ್ಲಿ
ಏನು ಬಿಜೆಪಿಯ ಯುವ ಮೋರ್ಚಾ ಸಮಾವೇಶವನ್ನ ಒಂದು ಬೃಹತ್ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸಾವಿರಾರು ಜನರು 20,000 ಜನರನ್ನ ಕರ್ತರುವಂತ ನಿರೀಕ್ಷೆಯನ್ನ ಬಿಜೆಪಿ ಪಕ್ಷ ಇಟ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಬೃಹತ್ ವೇದಿಕೆಯನ್ನ ಕೂಡ ಮಂಡ್ಯದಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಇವೆಲ್ಲದರ ಜೊತೆಗೆ ಏನು ಸಿಟಿ ರವಿ ಆಗ್ಬೋದು, ತೇಜಸ್ವಿ ಸೂರ್ಯ ಆಗ್ಬೋದು, ಇವರೆಲ್ಲರೂ ಕೂಡ ಇವತ್ತು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಯುವ ಸಮೂಹವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಸಾಕಷ್ಟು ಸ್ಟ್ರಾಟಜಿಗಳನ್ನ ಸುನಿಲ್, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿಜೆಪಿ ನೆಲೆ ಊರೋದಕ್ಕೆ ಬೇಕಾದಂತ ಕ್ರಮಗಳನ್ನ ಬಿಜೆಪಿ ಆಲ್ರೆಡಿ ಈಗ ಕೈಗೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಆ ಕ್ರಮಗಳು ಇನ್ನಷ್ಟು ಜಾಸ್ತಿ ಆಗೋದ್ರಲ್ಲಿ ಅನುಮಾನ ಇಲ್ಲ. ಈಗ ನೀವು ಆ ಬೈಕ್ ರ್ಯಾಲಿ ಸ್ಟಾರ್ಟ್ ಆಗುತ್ತಲ್ಲ, ಆ ಸ್ಪಾಟ್ ಅಲ್ಲೇ ಇದ್ರಿ ಅಂತ ನಾನು ಭಾವಿಸ್ತೀನಿ. ಅಲ್ಲಿ ಕ್ಯಾಮ್ರಾ ಪರ್ಸನ್ ಪ್ಯಾನ್ ಮಾಡಿ ತೋರ್ಸಕ್ ಹೇಳ್ಬೋದಾ ಯಾವ ತರ ತಯಾರಿಗಳಾಗಿದೆ ಅಂತ ಹೇಳಿ? ಖಂಡಿತ ಶರ್ಮಿತಾ, ಅಂದ್ರೆ ಇಲ್ಲಿ ಅಂದ್ರೆ ಮಂಡ್ಯದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಹಿಂಡವಾಳು ಗ್ರಾಮದಿಂದ ಬೈಕ್ ರ್ಯಾಲಿ ಆರಂಭವಾಗುತ್ತೆ. ಸುಮಾರು 5,000 ಜನ ಈ ಒಂದು ಬೈಕ್ ರ್ಯಾಲಿನಲ್ಲಿ ಪಾಲ್ಗೊಳ್ತಾರೆ ಅಂತ ಈಗ ಬಿಜೆಪಿಯ ಮುಖಂಡರು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಆ ಜಾಗದಲ್ಲಿ ಇದ್ದೀನಿ. ಇದುವರೆಗೂ ಕೂಡ ಯಾರು ಕೂಡ ಇಲ್ಲಿ ಬಂದಿಲ್ಲ. ಅಂದ್ರೆ ಸುಮಾರು 10 ಗಂಟೆ ಸಂದರ್ಭಕ್ಕೆ ಎಲ್ಲರೂ ಕೂಡ ಈ ಒಂದು ಇಂಡವಾಳ್ ಗ್ರಾಮದಲ್ಲಿ ಈ ಒಂದು ಜಾಗದಲ್ಲಿ ಅಸೆಂಬಲ್ಡ್ ಆಗ್ತಾರೆ ಅಂತಕ್ಕಂಥದ್ದು ಬಿಜೆಪಿ ಮೂಲಗಳು ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿಂದಲೇ ಒಂದು 5,000 ಜನರು ಭಾಗಿಯಾಗಿ ಬೈಕ್ ರ್ಯಾಲಿ ಮುಖಾಂತರ ವಿಜಯೇಂದ್ರ ಮತ್ತೆ ಸಿಟಿ ರವಿ, ತೇಜಸ್ವಿ ಸೂರ್ಯ ಏನಿದ್ದಾರೆ ಇವರೆಲ್ಲರನ್ನು ಕೂಡ ಇಲ್ಲಿಂದಲೇ ಸಮಾವೇಶ ನಡೆಯತಕ್ಕಂತ ಜಾಗಕ್ಕೆ ಕರೆದುಕೊಂಡು ಹೋಗುವಂತ ಪ್ಲಾನ್ ಅನ್ನ ಬಿಜೆಪಿ ಪಕ್ಷ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನು ಕೂಡ ಬಿಜೆಪಿ ಮಾಡಿಕೊಂಡಿದೆ. ಸುಮಾರು 10 ಗಂಟೆ ಹೊತ್ತಿಗೆ ಶರ್ಮಿತಾ ಈ ಒಂದು ಜಾಗದಿಂದ ಬೈಕ್ ರ್ಯಾಲಿ ಆರಂಭವಾಗುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸುನಿಲ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಈಗ ಬಿಜೆಪಿಯಲ್ಲಿ ಇರೋದು 7 ಮೋರ್ಚಾಗಳು, ಆ ಪೈಕಿ ಯುವ ಮೋರ್ಚಾ ಕೂಡ ಒಂದಾಗಿರೋದ್ರಿಂದ ಯುವಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಮತ್ತೆ ಹಳೆ ಮೈಸೂರು ಪ್ರಾಂತ್ಯವನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಬಿಜೆಪಿ ಅಲ್ಲಿ ನೆಲೆ ಊರೋದಕ್ಕೆ ಈಗ ವಿಜಯೇಂದ್ರ ಅವರಿಗೆ ಜವಾಬ್ದಾರಿಯನ್ನ ನೀಡುತ್ತಾ ನೋಡ್ಬೇಕಾಗತ್ತೆ. ಯಾಕಂದ್ರೆ ಆರ್ ಅಶೋಕ್ ಅವರು ಹಿಂದೆ ಸರಿದಿದ್ದಾಗಿದೆ.